ಚಾಮರಾಜನಗರದ ಹನ್ನೂರು ಶೂಟೌಟ್ ಪ್ರಕರಣ ಇಲಾಖೆ ಮೃತರ ಕುಟುಂಬಸ್ಥರು ಸುಳ್ಳು ಹೇಳುತ್ತಿದ್ದಾರೆ. ಇಬ್ಬರ ವಾದದಲ್ಲಿ ಸತ್ಯ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಅಂತ ಚಾಮರಾಜನಗರದಲ್ಲಿ ಸಚಿವ ಪುಟ್ಟರಂಗಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ಮ್ಯಾಜಿಸ್ಟ್ರೇಟ್ ತನಿಖೆ ನಡೀತಿದೆ ಅಂತ ಪುಟ್ಟರಂಗಶೆಟ್ಟಿ ಅವರು ಹೇಳಿಕೆ ಕೊಟ್ಟರು. ವರದಿ ಬಂದ ನಂತರವಷ್ಟೇ ಇದರ ಸತ್ಯಾಂಶ ಅನ್ನೋದು ಏನಿದೆ ಅದು ಗೊತ್ತಾಗುತ್ತೆ ಅಂತ ಸಚಿವರ ಮಾತು. ಚಾಮರಾಜನಗರ ಹನ್ನೂರು ಶೂಟೌಟ್ ಪ್ರಕರಣ 3 ಜನ ಮೃತಪಟ್ಟಿರೋದು. ಮೊದಲ ದಿನದಿಂದಲೂ ಕೂಡ ಪುಟ್ಟರಂಗಶೆಟ್ಟಿ ಇದರ ವಿರುದ್ಧ ಆಕ್ರೋಶವನ್ನೆಲ್ಲ ಹೊರಹಾಕಿದ್ರು. ಇದೀಗ ಅವರು ಹೇಳ್ತಿದ್ದಾರೆ ಇಲಾಖೆ ಮತ್ತು ಮೃತರ ಕುಟುಂಬಸ್ಥರು ಸುಳ್ಳು ಹೇಳ್ತಿದ್ದಾರೆ. ಇಲಾಖೆ ಹೇಳ್ತಾ ಇರೋದು ಸತ್ಯನಾ, ಮೃತರ ಕುಟುಂಬಸ್ಥರು ಹೇಳ್ತಾ ಇರೋದು ಸತ್ಯನಾ ಅನ್ನೋದು ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ ಅಂತ ಚಾಮರಾಜನಗರದಲ್ಲಿ ಸಚಿವ ಪುಟ್ಟರಂಗಶೆಟ್ಟಿ ಅವರ ಮಾತು. ಈ ಪ್ರಕರಣವನ್ನು ಈಗಾಗಲೇ ಮ್ಯಾಜಿಸ್ಟ್ರೇಟ್ ತನಿಖೆಗೆ ವಹಿಸಲಾಗಿದೆ. ಮ್ಯಾಜಿಸ್ಟ್ರೇಟ್ ತನಿಖೆ ಕೂಡ ಆಗ್ತಾ ಇದೆ. ವರದಿ ಬಂದ ನಂತರವಷ್ಟೇ ಸತ್ಯಾಂಶ ಗೊತ್ತಾಗಲಿದೆ ಅಂತ ಮಾತನಾಡಿದ್ದಾರೆ ಪುಟ್ಟರಂಗಶೆಟ್ಟಿ. ಎನ್ಕೌಂಟರ್ ಬಗ್ಗೆ ಈಗ ಡಾಕ್ಟರ್ ಸರ್ಟಿಫಿಕೇಟ್ ಎಲ್ಲ ಬಂದಿರ್ತದೆ, ಕಾಣ್ತದೆ, ಗೋಲ್ಪಟಲ್ ಆಗೋದಲ್ಲ, ನಡೀತದೆ ನೋಡೋಣ. ಇನ್ನು ಸರಿಯಾದ ವರದಿ ಬಂದಿದೆ ಅಂದ ತಕ್ಷಣ ಒಂದು ವಾರ ಕಾಲಾವಕಾಶ ಕೊಟ್ಟಿದ್ರು ಜಿಲ್ಲಾಧಿಕಾರಿ. ಮುಗಿತಾ ಬಂದಿದ್ದಾರೆ. ಈಗ ಗೋಲ್ಪಟಲ್ ಕೊಡಿಸಲು ಲೇಟ್ ಆಗಿದೆ. ಬಂದ್ಮೇಲೆ ಈಗ AC ಕೊಟ್ಟಿದ್ದಾರಲ್ಲ, AC ವರದಿ ತಾತ್ಕಾಲಿಕ ಹೊರಗಡೆ ಅದು ಅಂತಿಮ ಆಗಲ್ಲ. ಕೆಲವೆಲ್ಲ ಮಾಹಿತಿ ಇರೋದ್ರೆ ಗೋಪ್ಯ, ಮುಂದೆ ಅದು ಚರ್ಚೆ ಆಯಿತು. ಎನ್ಕೌಂಟರ್ ಬಗ್ಗೆ ಈಗ ಡಾಕ್ಟರ್ ಸರ್ಟಿಫಿಕೇಟ್ ಎಲ್ಲ ಬಂದಿರ್ತದೆ, ಕಾಣ್ತದೆ, ಗೋಲ್ಪಟಲ್ ಆಗೋದಲ್ಲ, ನಡೀತದೆ ನೋಡೋಣ. ಇನ್ನು ಸರಿಯಾದ ವರದಿ ಬಂದಿದೆ ಅಂದ ತಕ್ಷಣ ಒಂದು ವಾರ ಕಾಲಾವಕಾಶ ಕೊಟ್ಟಿದ್ರು ಜಿಲ್ಲಾಧಿಕಾರಿ. ಮುಗಿತಾ ಬಂದಿದ್ದಾರೆ. ಈಗ ಗೋಲ್ಪಟಲ್ ಕೊಡಿಸಲು ಲೇಟ್ ಆಗಿದೆ. ಬಂದ್ಮೇಲೆ ಈಗ